ಟೆಲಿಗ್ರಾಮಲ್ಲಿ ನಾನು ನಿಮಗೆ ಒಂದು ಸಪೋರ್ಟ್ ಝೋನ್ನ ಮೆನ್ಷನ್ ಮಾಡಿದೆ. ಅದು ಯಾವುದು ಅಂತಂದರೆ 23,840. ಸೊ ದರ್ ಈಸ್ ಅ ರೀಸನ್ ನಾನು ನಿಮಗೆ ಯಾಕೆ 23,840 ಲೆವೆಲ್ನ ಕೊಟ್ಟೆ ಅಥವಾ ಟುಡೇಸ್ ಲೋನ ಕನ್ಸಿಡರ್ ಮಾಡಿ ಅಂತ. ಅದಾದಮೇಲೆ ನೀವು ನೋಡ್ಬೋದು ಮಾರ್ಕೆಟ್ ಯಾವ ರೀತಿ ಬೌನ್ಸ್ ಬ್ಯಾಕ್ ಆಗಿದೆ ಅಂತ. ಡೇ ಲೋ ಇಂದ ಆಲ್ಮೋಸ್ಟ್ 24,000ವರೆಗೂ ಮಾರ್ಕೆಟ್ ರೀಚ್ ಆಯಿತು. ಸೊ ಆ್ಯಕ್ಚುಲಿ ಇವತ್ತಿನ ಟಾಪಿಕ್ ಏನು ಅಂತಂದರೆ ಟ್ರೆಂಡ್ ಲೈನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ ಅವ್ರ ಹತ್ರ. ಸೊ ಅದರಲ್ಲಿ ನಾವು ಪಿಕ್ ಮಾಡತಕ್ಕಂಥ ಸ್ಟಾಕ್ ಯಾವುದು ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಏನಾಗಿದೆ, ನಾನು ಡೈಲಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. ಸೊ ಡೈಲಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿದಾಗ ಎಕ್ಸಾಕ್ಟಾಗಿ ಲಾಸ್ಟ್ ಥರ್ಸ್ಡೇ ನಾವು ಮಾತಾಡ್ತಾ ಇದ್ವಿ. ಸೊ ಲಾಸ್ಟ್ ಥರ್ಸ್ಡೇ ಮಾತಾಡ್ತಿರ್ಬೇಕಾದ್ರೆ ಅವ್ರು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿಬಿಟ್ಟು ನನಗೆ ಕಳಿಸಿದ್ರು. ನಾನು ಹೇಳಿದೆ, ಸೊ ಟ್ರೆಂಡ್ ಲೈನ್ ನೀವು ಯಾವುದೇ ಥರನಾಗಿ ಡ್ರಾ ಮಾಡಿದ್ರು ಸರಿನೇ ಬರುತ್ತೆ. ಬಟ್ ನನ್ನ ಪ್ರಕಾರ ಏನಾಗುತ್ತೆ ಅಂದರೆ, ನಾನು ಡ್ರಾ ಮಾಡಿರ್ತಕ್ಕಂಥ ಟ್ರೆಂಡ್ ಲೈನ್ ಪ್ರಕಾರ ಸೊ ನಮಗೆ ಯಾವಾಗ ಪ್ರೈಸ್ 1055 ಅಬೌವ್ ಅಥವಾ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ನ ಹೈ ಏನಿದೆ, ಸೊ ದಟ್ ಇಸ್ 1055.40. ಸೊ 1056 ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಯಾವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1056 ಅಬೌವ್ ನಮಗೆ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸಸ್ಟೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಾವು ಅಲ್ಲಿ ಏನು ಮಾಡ್ಬೋದು ಅಂದರೆ 1100 ಅಥವಾ 1200 ರೇಂಜ್ನ ನೋಡ್ಬೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಈ ಟ್ರೆಂಡ್ ಲೈನ್ ಕೆಳಗಡೆ ಸ್ಟಾಕ್ ಮೂವ್ ಆಗುತ್ತೆ ಅಂತ ಹೇಳಿದೆ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಟ್ರೆಂಡ್ ಲೈನ್ ಕೆಳಗಡೆ ಇಲ್ಲಿ ಮೂವ್ ಆಗ್ತಿದೆ. ಸೊ ಸೇಮ್ ಥಿಂಗ್ ಅಪ್ಲೈಸ್ ಟು ನಿಫ್ಟಿ ಆಲ್ಸೋ. ನಿಫ್ಟಿ ಕೂಡ ನೀವು ಇಲ್ಲಿ ನೋಡ್ಬೋದು ಡೈಲಿ ಟೈಮ್ ಫ್ರೇಮಲ್ಲಿ ನಾನೇನು ಟ್ರೆಂಡ್ ಲೈನ್ನ ಡ್ರಾ ಮಾಡಿದ್ದೀನಿ, ಟ್ರೆಂಡ್ ಲೈನ್ ಕೆಳಗಡೆ ಪ್ರೈಸ್ ಇಲ್ಲಿ ಮೂವ್ ಆಗ್ತಾ ಇದೆ. ಸೊ ಮಾರ್ಕೆಟಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಡಿಫೈನ್ ಮಾಡ್ತಕ್ಕಂಥ ಲೆವೆಲ್. ಸೊ ನೀವು ಹೇಗೆ ಲೆವೆಲ್ಸ್ನ ಪ್ರೊಡಕ್ಟ್ ಮಾಡ್ತಾ ಇದ್ದೀರಾ, ಸೊ ಟ್ರೆಂಡ್ ಲೈನ್ ಮುಖಾಂತರ ಮಾಡ್ತಾ ಇದ್ದೀರಾ ಅಥವಾ ಮೂವಿಂಗ್ ಎವರೇಜ್ ಇಂದ ಮಾಡ್ತಿದ್ದೀರಾ, ವೀಕ್ಲಿ, ಡೈಲಿ, ಮಂತ್ಲಿ ಟೈಮ್ ಫ್ರೇಮ್. ಸೊ ನಿಮ್ಮ ಲೆವೆಲ್ಸ್ಗೆ ನೀವು ಭದ್ರಾಗಿರ್ಬೇಕಾಗತ್ತೆ. ಯಾವ ರೀತಿ ಪ್ರೈಸ್ ಬಿಹೇವ್ ಮಾಡ್ತಾ ಇದೆ ನೀವು ಲೆವೆಲ್ ಕೊಟ್ಟ ನಂತರ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟ್ರೆಂಡ್ ಲೈನ್ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ನಾವು ಪ್ರೈಸ್ ಟ್ರೆಂಡ್ ಲೈನ್ ಬಿಲೋ ಇದೆ ಅಂತಂದ್ರೆ ಅದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಅದೇ ಪ್ರೈಸ್ ಟ್ರೆಂಡ್ ಲೈನ್ ಅಬೋವ್ ಇದೆ ಅಂತಂದ್ರೆ ಅದು ನಮಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಈ ಪರ್ಟಿಕ್ಯುಲರ್ ಸ್ಟಾಕ್ HDFC ಬ್ಯಾಂಕ್ ಅಲ್ಲಿ ನೀವು ನೋಡ್ಬೋದು ಟ್ರೆಂಡ್ ಲೈನ್ ಯಾವ ರೀತಿ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಾ ಇದೆ ಅಂತ. ರೆಡ್ ಕ್ಯಾಂಡಲ್ ಇರ್ಬೋದು, ಬಟ್ ಪ್ರೈಸ್ ಏನಾಗ್ತಾ ಇದೆ ಅಂದ್ರೆ ಈ ಟ್ರೆಂಡ್ ಲೈನ್ ಕೆಳಗಡೆ ಕ್ಲೋಸ್ ಆಗ್ತಾ ಇಲ್ಲ. ಸೊ ಇದರ ಅರ್ಥ ಏನು ಅಂತಂದ್ರೆ ಇದು ನಮಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಅದೇ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ನಿಫ್ಟಿನ ನೀವು ಕನ್ಸಿಡರ್ ಮಾಡಿದ್ರೆ ಅದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನೊಂದ್ಸರಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಟ್ರೆಂಡ್ ಲೈನ್ ಕೆಳಗಡೆ ನಮಗಿಲ್ಲಿ ಪ್ರೈಸ್ ಟ್ರೇಡ್ ಆಗ್ತಿದೆ. ಸೊ ಇದರ ಅರ್ಥ ಈ ಪರ್ಟಿಕ್ಯುಲರ್ ಟ್ರೆಂಡ್ ಲೈನ್ ನಮಗಿಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ.